ಇಂದು ನಡೆದಿರ್ತಕ್ಕಂಥ 4/3/2025ಕ್ಕೆ SSLC ಸಮಾಜ ವಿಜ್ಞಾನ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ಅದರ ಕೀ ಉತ್ತರಗಳನ್ನು ನೋಡೋಣ. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತುಂಬಾ ನಿಮಗೆ ಅಥೆಂಟಿಕ್ ಆಗಿ ಬಹಳ ಉತ್ತಮ ಗುಣಮಟ್ಟದ ಉತ್ತರಗಳನ್ನು ಬರ್ತಾ ಇದ್ದಾವೆ. ಸೊ ಇದೇ ಥರ ಎನ್ಯುವಲಲ್ಲಿನೂ ಕೂಡ ನಾವು ಡೈಲಿ ಲೈವ್ ಕ್ಲಾಸನ್ನು ಸಹಿತ ತೊಗೊಳ್ತಾ ಇದ್ದೀವಿ. ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ನಂದು ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಕೊಟ್ಟಿನಿ. ಸೊ ನೀವು ಅಲ್ಲಿ ಬಂದು ಜಾಯ್ನ್ ಆಗೋದ್ರಿಂದ ನಾವು ನಡೆಸ್ತಕ್ಕಂಥ ನಿಮ್ಮ ಎನ್ಯುವಲ್ ಎಕ್ಸಾಮ್ಗೆ ಲೈವ್ ಕ್ಲಾಸ್ ಲಿಂಕ್ಗಳನ್ನು ಪ್ರೊವೈಡ್ ಆಗ್ತದೆ ಟೆಲಿಗ್ರಾಮ್ ಗ್ರೂಪು ಮತ್ತು ವಾಟ್ಸಪ್ ಚಾನಲ್ನಲ್ಲಿ. ಸೊ ಅದಕ್ಕಾಗಿ ಎಲ್ಲರೂ ಕೂಡ ಗ್ರೂಪನ್ನು ಜಾಯ್ನ್ ಆಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆದಿರಿ. ಭಾಳ ಡೆಡ್ ಈಸಿಯಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು. ಸೊ ನನಗನ್ಸತ್ತೆ ಭಾಳ ಜನ ಔಟ್ ಮಾಡ್ತೀರಿ, ಯಾಕಂದರೆ ಯಾವುದೇ ಟಪ್ ಅಂತಕ್ಕಂಥದ್ದು ಪ್ರಶ್ನೆ ಒಂದೂ ಇಲ್ಲ, ಮತ್ತೆಲ್ಲ ನಾವು ಹೇಳಿದ್ದೇನೆ ಇತ್ತು ಅಂತಕ್ಕಂಥದ್ದು ಒಂದು. ಮೊದಲ ಪ್ರಶ್ನೆ, ಕೇಸರಿ ಪತ್ರಿಕೆಯನ್ನು ಪ್ರಕಟಿಸಿದವರು ಅಂತ ಕೇಳಿದ್ರು. ಸರಿಯಾದ ಉತ್ತರ ಬಂದುಬಿಟ್ಟು ಆಯ್ಕೆ ಸಿ, ಬಾಲಗಂಗಾಧರ ತಿಲಕರು. ಪ್ರಶ್ನೆ 2, ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯನ್ನು ಜಾರಿಗೆ ತಂದವರು ಡ್ಯಾಶ್ ಅಂತ ಕೇಳಿದರೆ ಲಾರ್ಡ್ ಡಾಲ್ ಹೌಸಿ. ಬಿ ಆಯ್ಕೆ ಸರಿ ಇದೆ. ಪ್ರಶ್ನೆ 3, ಭಾರತದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಬಂದರು, ಅದು ಆಯ್ಕೆ ಡಿ, ಮುಂಬೈ. ಪ್ರಶ್ನೆ 4, ನಮ್ಮ ಸಂವಿಧಾನದ 24ನೇ ವಿಧಿಯ ಉದ್ದೇಶ ಕೇಳಿದರೆ ಆಯ್ಕೆ ಸಿ, ಬಾಲಕಾರ್ಮಿಕತೆಯ ನಿಷೇಧ. ಪ್ರಶ್ನೆ 5, ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಕೇಳಿದರು, ಆಯ್ಕೆ ಬಿ, ಕನ್ನಡದ ಆದಿಕವಿ ಪಂಪ. 6ನೇ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ನೇಮಿಸೋರು ಅಂತ ಕೇಳಿದರು, ಆಯ್ಕೆ ರಾಷ್ಟ್ರಾಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳು ಅಂದ್ರೂ ಬರ್ತದೆ, ಬಟ್ ಅಲ್ಲಿ ರಾಷ್ಟ್ರಾಧ್ಯಕ್ಷರಿದ್ದರೆ ರಾಷ್ಟ್ರಾಧ್ಯಕ್ಷ ಅಂತಲೇ ಬರೀಬೇಕು. 7ನೇ ಪ್ರಶ್ನೆ, ಇವುಗಳಲ್ಲಿ ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ, ಆಯ್ಕೆ ಡಿ, ಸಂಪತ್ತಿನ ತೆರಿಗೆ. 8ನೇ ಪ್ರಶ್ನೆ, ಮಾರ್ಚ್ 15ರ ಮಹತ್ವ. ಹೌದು, ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಅಂತ ಆಚರಿಸ್ತೀವಿ. ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಮೇನ್ 2ದಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. 8 ಪ್ರಶ್ನೆ, ತಲಾ ಒಂದಕ್ಕೆ 1 ಅಂಕ. 8 ಪ್ರಶ್ನೆ 8 ಅಂಕ. 9ನೇ ಪ್ರಶ್ನೆ, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ನೀಲಿ ನೀರಿನ ರೀತಿಯನ್ನು ಏಕೆ ಜಾರಿಗೆ ತಂದ ಅಂತ ಕೇಳಿದರೆ ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ. 11ನೇ ಪ್ರಶ್ನೆ, ಹಲಗಲಿ ಬೇಡರ ದಂಗೆಗೆ ಮುಖ್ಯ ಕಾರಣವೇನು ಅಂತ ಕೇಳಿದರು, ಬ್ರಿಟಿಷರ ನಿಶಸ್ತ್ರೀಕರಣ ಕಾಯ್ದೆಯ ವಿರುದ್ಧ ಈ ಹಲಗಲಿ ಬೇಡರು ದಂಗೆ ಹೇಳ್ತಾರೆ. 11ನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ಕೇಳಿದರು, ವುಡ್ರೋ ವಿಲ್ಸನ್. 12, ಉದ್ಯಮಶೀಲತೆ ಎಂದರೆ ಏನಂತ ಕೇಳಿದರೆ ಒಂದು ಉದ್ಯಮಿ ತನ್ನ ಉದ್ಯಮೆಯನ್ನು ಸ್ಥಾಪಿಸಲು ಕೈಗೊಳ್ಳೋ ಕ್ರಿಯೆಯೇ ಉದ್ಯಮಶೀಲತೆ. 13, ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಅಂತಲೇ ಕರೀತಾರೆ, ಏಕೆಂದರೆ ಇವರು ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಪ್ರಕಟಿಸಿ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಗೆ ಅಗತ್ಯತೆಯನ್ನು ಒತ್ತಿ ಹೇಳಿದರು. 14, ಭಾರತದಲ್ಲಿ ಅತಿ ಹೆಚ್ಚು ದಾಖಲೆ ಮಳೆಯಾಗುವ ಪ್ರದೇಶ ಯಾವುದು, ಮೇಘಾಲಯ ರಾಜ್ಯದ ಮಾಸಿನ್ರಾಮ್. 15, ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆ ಜಾರಿಯಲ್ಲಿದೆ ಏಕೆ ಅಂತ ಕೇಳಿದರೆ ಲಿಂಗ ಪತ್ತೆ ಹಚ್ಚೋದನ್ನು ನಿಯಂತ್ರಣ ಮಾಡಲಿಕ್ಕೆ. ಇನ್ನು ಅಲ್ಯೂಮಿನಿಯಮನ್ನು 20ನೇ ಶತಮಾನದ ಅದ್ಭುತ ಲೋಹ ಅಂತ ಏಕೆ ಕರೀತಾರೆ ಅಂತ ಕೇಳಿದ್ರು, ವೈವಿಧ್ಯಮಯ ಉಪಯೋಗಗಳಿಗಾಗಿ ಬಳಸಲ್ಪಡುವುದರಿಂದ. ಇನ್ನು 2-3 ವಾಕ್ಯಗಳ ಉತ್ತರಗಳನ್ನು ಬರೀಬೇಕು. 17ನೇ ಪ್ರಶ್ನೆ, ಸೊ 2-3 ವಾಕ್ಯ ಅಥವಾ 4 ಅಂಶಗಳಲ್ಲಿ ಬರೀರಿ. 17ನೇ ಪ್ರಶ್ನೆ, ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ಭಾರತ ನಿರಂತರವಾಗಿ ಪ್ರತಿಪಾದಿಸ್ತಾ ಬಂದಿದೆ ಹೇಗೆ. ಹೌದು, ಭಾರತ ಸಾರ್ವತ್ರಿಕ ಮಾನವ ಹಕ್ಕುಗಳ ಪರವಾಗಿಯೇ ತನ್ನ ಧೋರಣೆ ಇಟ್ಟಿದೆ. ಅದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾನವ ಹಕ್ಕುಗಳ ಸಮರ್ಥನೆ ಮಾಡಿಕೊಂಡದ, ಮೂಲಭೂತ ಹಕ್ಕುಗಳ ಸಮರ್ಥನೆ, ಜನಾಂಗ ಹತ್ಯೆ ಮತ್ತು ಎಲ್ಲ ವಿಧದ ಶೋಷಣೆಗೆ ವಿರೋಧ ವ್ಯಕ್ತಪಡಿಸಿದೆ, ಜಾಗತಿಕ ವೇದಿಕೆಗಳ ಮೂಲಕ ಸಂರಕ್ಷಣೆಗೆ ಮಹತ್ವ ಕೊಟ್ಟಿದೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ಸಹಿತ ಸ್ಥಾಪಿಸಿದ. ಮುಂದಿನ ಪ್ರಶ್ನೆ, ಕಳ್ಳಸಾಗಾಣಿಕೆಯು ರಾಷ್ಟ್ರೀಯ ಹಿತಾಸಕ್ತಿಗೆ ಮಾರಕವಾದದ್ದು ಹೇಗೆ. ಹೌದು, ಕಳ್ಳ ಸಾಗಾಣಿಕೆ ಅನ್ನೋದು ರಾಷ್ಟ್ರದ ಅಭಿವೃದ್ಧಿಗೆ ಅದು ಮಾರಕ, ಏಕೆಂದರೆ ಇಲ್ಲಿ ಅನಪೇಕ್ಷಿತ ಆರ್ಥಿಕ ಚಟುವಟಿಕೆಗಳಿಗೆ ದಾರಿ ಮಾಡಿಕೊಡ್ತದೆ. ಈ ಕಳ್ಳ ಸಾಗಾಣಿಕೆ ದೇಶದ ಕೈಗಾರಿಕೆ ಮತ್ತು ಮಾರುಕಟ್ಟೆಯ ಮೇಲೆ ಹಾನಿಯನ್ನು ಉಂಟು ಮಾಡ್ತದೆ. ಈ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟುವುದು ಅತಿ ಅಗತ್ಯ ಆಗಿದೆ. ಮುಂದಿನ ಪ್ರಶ್ನೆ 18, ಚಿಪ್ಕೋ ಚಳವಳಿ ಕುರಿತು ಸಂಕ್ಷಿಪ್ತವಾಗಿ ಬರೀರಿ. ಚಿಪ್ಕೋ ಚಳವಳಿ ಅನ್ನೋದು ಒಂದು ಪರಿಸರ ಚಳವಳಿ. 1973ರಲ್ಲಿ ಉತ್ತರ ಪ್ರದೇಶದ ತೇನ್ರಿ ಘರ್ವಾಲ್ ಜಿಲ್ಲೆಯಲ್ಲಿ ಮರ ಕಡಿಯಲಿಕ್ಕೆ ಸರ್ಕಾರ ಅನುಮತಿ ಕೊಡ್ತು. ಇದರಿಂದ ಜನ ಅರಣ್ಯ ನಾಶವಾಗಿ ಪರಿಸರ ಹಾಳಾಗದಂತೆ ತಡೆಯುವ ಸಲುವಾಗಿ ಮರ ಕಡಿಯದಂತೆ ಜನ ಈ ಮರ ಗಿಡಗಳನ್ನು ತಬ್ಬಿಕೊಳ್ತಾರೆ. ಅದರ ಮುಖ್ಯ ನೇತೃತ್ವ ವಹಿಸಿದವರೇ ಸುಂದರ್ಲಾಲ್ ಬಹುಗುಣ ಮತ್ತು ಚಂಡಿ ಪ್ರಸಾದ್ ಭಟ್. ಆಗ ಸರ್ಕಾರ ಮರ ಕಡಿಯುವುದ ಅನುಮತಿಯನ್ನು ರದ್ದುಪಡಿಸ್ತದೆ. ಮುಂದಿನ ಪ್ರಶ್ನೆ, ಬಾಲ್ಯ ವಿವಾಹಕ್ಕೆ ಕಾರಣಗಳನ್ನು ಕೊಡ್ರಿ ಅಂತ ಕೇಳಿದ್ದಾರೆ. ಲಿಂಗದ ತಾರತಮ್ಯ, ಶಿಕ್ಷಣ ಇಲ್ಲದಿರುವಿಕೆ, ಬಾಲಕಾರ್ಮಿಕತೆ, ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ,
ಕಾನೂನಿನ ಕನಿಷ್ಠ ಅನುಷ್ಠಾನ ಮತ್ತು ಬಳಕೆಯ ಕೊರತೆ ಜನರಲ್ಲಿ ಇರತಕ್ಕಂಥದ್ದು. 19ನೇ ಪ್ರಶ್ನೆ, ಹೈದರಾಬಾದ್ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಿದ್ರು? ಈ ಹೈದರಾಬಾದ್ ಮೊದಲು ನಿಜಾಮನ ಅಧೀನದಲ್ಲೇ ಇತ್ತು. ಸ್ವತಂತ್ರವಾಗಿ ಉಳಿಯುವ ಉದ್ದೇಶ ಆತನದಾಗಿತ್ತು. ಕಮ್ಯುನಿಸ್ಟರ ನೇತೃತ್ವದಲ್ಲಿ ರೈತರ ಸಶಸ್ತ್ರ ಹೋರಾಟ ನಡೆಯಿತು. ನಿಜಾಮನ ಕ್ರೂರ ಪಡೆಯಾದ ರಜಾಕರ ವಿರುದ್ಧ ವ್ಯಾಪಕ ವಿರೋಧವಾಯಿತು. ಸರ್ಕಾರ ಸೈನ್ಯವನ್ನು ಕಳುಹಿಸಿ ನಿಜಾಮರನ್ನು ಸೋಲಿಸ್ತದೆ 1948ರಲ್ಲಿ ಭಾರತದೊಂದಿಗೆ ವಿಲೀನ ಅದು ಆಗ್ತದೆ. ಮುಂದಿನ ಪ್ರಶ್ನೆ 20, ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿ ಬಗ್ಗೆ ಬರೀರಿ. 1765ರಲ್ಲಿ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಪ್ರಭುತ್ವ ನೀತಿಯನ್ನು ಜಾರಿ ಮಾಡ್ತಾನೆ. ಬ್ರಿಟಿಷರು ಭೂಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಪಡಿತಾರೆ. ನವಾಬ ಆಡಳಿತ ಮತ್ತು ನ್ಯಾಯ ಮೊದಲಾದ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸುವುದೇ ದ್ವಿಪ್ರಭುತ್ವ ನೀತಿ. 21, ಪ್ರವಾಹದಿಂದ ಉಂಟಾಗುವ ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿದರು. ಇದರಿಂದ ಆಸ್ತಿಪಾಸ್ತಿ ನಾಶ, ಭೂಮಿ ಮತ್ತು ಬೆಳೆ ಹಾನಿ, ದೂರ ಸಂಪರ್ಕ, ವಿದ್ಯುತ್ ಸಾರಿಗೆ ಸೌಲಭ್ಯ ಅಸ್ತವ್ಯಸ್ತ, ಮಣ್ಣಿನ ಮೇಲ್ಭಾಗ ಕೊಚ್ಚಿ ಹೋಗೋದು, ಅನೇಕ ಗಿಡಮರಗಳ ಹಾನಿಯಾಗೋದು, ಹರಡಿದ ನೀರಿನಿಂದ ರೋಗಗಳ ಉಲ್ಬಣ ಆಗ್ತದೆ ಅನ್ನೋದನ್ನು ಬರಿಬಹುದು. 22, ಶಿವಾಲಿಕ್ ಶ್ರೇಣಿಯ ಲಕ್ಷಣಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಇವು ಇತ್ತೀಚೆಗೆ ನಿರ್ಮಾಣವಾಗಿರ್ತಕ್ಕಂಥದ್ದು. ಅತಿ ಕಡಿಮೆ ಎತ್ತರ ಹೊಂದಿದವ, ಪಾದಬೆಟ್ಟಗಳು ಮತ್ತು ಸಮತಟ್ಟಾದ ಕಿರಿದಾದ ಮೈದಾನಗಳಿದ್ದಾವೆ. ಸಮುದ್ರದಿಂದ 600ರಿಂದ 1500 ಮೀಟರ್ ಎತ್ತರವಾಗಿದೆ. 23, ಸುಗ್ಗಿ ಪೂರ್ವದ ತಂತ್ರಜ್ಞಾನವು ಹಸಿರು ಕ್ರಾಂತಿಯನ್ನು ಪ್ರಭಾವಿಸಿತು ಹೇಗೆ? ಇದು ಏನು ಮಾಡ್ತದಪ್ಪ ಅಂತಂದ್ರೆ, ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದ ಸುಧಾರಿತ ತಂತ್ರಜ್ಞಾನವೇ ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತ ಹೇಳ್ತಾರೆ. ಹೆಚ್ಚು ಇಳುವರಿ ಬೀಜಗಳನ್ನು ಪ್ರೋತ್ಸಾಹಿಸ್ತದೆ. ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳ ಬಳಕೆ, ನೀರಾವರಿ ಸೌಲಭ್ಯ. 24, ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳನ್ನು ಕೇಳಿದ್ದಾರೆ. ಸುರಕ್ಷತೆ ಹಾಗೂ ಗುಣಮಟ್ಟಕ್ಕೆ ಪ್ರಾಶಸ್ತ್ಯ, ಅಪಾಯಕಾರಿ ವಸ್ತುಗಳ ತಯಾರಿಕೆ ತಪ್ಪಿಸೋದು, ಮಾರುಕಟ್ಟೆ ಅನುಚಿತ ಪದ್ಧತಿಗೆ ತಡೆ ಕೊಡೋದು, ಗುಣಮಟ್ಟ, ಅಳತೆ, ತೂಕ, ಬೆಲೆ ಮೇಲೆ ನಿಗಾ ಇಡೋದು, ಬಳಕೆದಾರರ ತೊಂದರೆಗೆ ಒಳಗಾದಲ್ಲಿ ಸೂಕ್ತ ಪರಿಹಾರ ಕೊಡೋದು, ಗ್ರಾಹಕ ಶಿಕ್ಷಣ ಮತ್ತು ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದು. 3 ಅಂಕದ ಪ್ರಶ್ನೆ 25, ಭಾರತದ ಇತಿಹಾಸದಲ್ಲಿ 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲ ಅಂತಾನೆ ಏಕೆ ಕರೀತಾರೆ ಅಂತ ಕೇಳಿದ್ದಾರೆ. ಇದು ಪಾಶ್ಚಾತ್ಯ ನಾಗರಿಕತೆಯ ಸಂಪರ್ಕ, ಇಂಗ್ಲಿಷ್ ವಿದ್ಯಾಭ್ಯಾಸದ ಆರಂಭ, ವೈಚಾರಿಕತೆ ಮನೋಭಾವದ ಬೆಳವಣಿಗೆ, ಮೂಢನಂಬಿಕೆ ಪ್ರಶ್ನಿಸಲು ಪ್ರೇರಣೆ, ದ್ವಂದ್ವ ವಿರೋಧಾಭಾಸ, ಸ್ವಹಿತಾಸಕ್ತಿಯ ಅರಿವು, ಭಾರತೀಯರಲ್ಲಿ ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ, ಸಮಾನತೆಯ ಬಿಂಬ, ಪಾಶ್ಚಾತ್ಯ ಶಿಕ್ಷಣದಿಂದ ಜಾಗೃತರಾಗ್ತಾರೆ. ಮುಂದಿನ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷರಿಗೆ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲಿಕ್ಕೆ ಸಹಾಯ ಮಾಡಿತು ಹೇಗೆ ಅಂತ ಕೇಳಿದರು. ಇಟ್ಸ್ ಅ ವೆರಿ ಈಸಿ. ಭಾರತೀಯ ರಾಜ್ಯ ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ಆಸ್ಥಾನದಲ್ಲಿ ಇಟ್ಟುಕೊಂಡ. ನೆಕ್ಸ್ಟ್, ಸೇನೆಯ ವೇತನ ಮತ್ತು ನಿರ್ವಹಣಾ ವೆಚ್ಚವನ್ನು ಸೈನಿಕರೇ ಭರಿಸಿದರು. ನಮ್ಮ ದೇಶಿ ರಾಜರು ರೆಸಿಡೆಂಟರ ನೇಮಕ ಆಯಿತು. ನೆಕ್ಸ್ಟ್, ಅನುಮತಿ ಇಲ್ಲದೆ ಯುರೋಪಿಯನ್ನರನ್ನು ನೇಮಕ ಮಾಡೋ ಹಾಗಿಲ್ಲ. ಯುದ್ಧ ಮತ್ತು ಸಂಧಾನಕ್ಕೆ ಗವರ್ನರ್ ಅನುಮತಿ ಕಡ್ಡಾಯ. ಕಂಪನಿ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಕೊಡ್ತಿತ್ತು. 26, ಭೂಬಳಕೆಯ ಪ್ರಕಾರಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ನಿವ್ವಳ ಸಾಗುವಳಿ ಕ್ಷೇತ್ರ, ಅರಣ್ಯದ ಭೂಮಿ, ವ್ಯವಸಾಯೇತರ ಭೂಬಳಕೆ, ಹುಲ್ಲುಗಾವಲು, ಬಳಕೆಯಾಗದ ವ್ಯವಸಾಯ ಯೋಗ್ಯ ಭೂಮಿ, ಬೀಳು ಭೂಮಿ. ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಕೇಳಿದ್ದಾರೆ. ಕಚ್ಚಾ ವಸ್ತುಗಳು, ಶಕ್ತಿ ಸಂಪನ್ಮೂಲಗಳು, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರುಗಳ ಸೌಲಭ್ಯ, ತಾಂತ್ರಿಕತೆ, ಸರ್ಕಾರದ ನೀತಿ ನಿಯಮ. 27, ಬ್ಯಾಂಕ್ ಖಾತೆಗಳು ಜನರಿಗೆ ಹೇಗೆ ಉಪಯುಕ್ತವಾಗಿವೆ? ಹಣದ ಭದ್ರತೆ, ಹಣದ ಪಾವತಿ, ಹಣದ ವಸೂಲು, ಭದ್ರತಾ ಕಪಾಟು, ವ್ಯವಹಾರ ಸುಗಮ, ಸಾಲ. ಉದ್ಯಮಿಗಳು ಆರ್ಥಿಕ ಕ್ಷೇತ್ರದ ಅಭಿವೃದ್ಧಿಗೆ ಹೇಗೆ ಸಹಕಾರಿಯಾಗಿದ್ದಾರೆ? ಇವರು ಬಂಡವಾಳವನ್ನು ನಿರ್ಮಿಸ್ತಾರೆ. ಉದ್ಯೋಗದ ಸೃಷ್ಟಿದಾತರು, ರಾಷ್ಟ್ರೀಯ ಆದಾಯದ ಹೆಚ್ಚಳ, ತಲಾ ಆದಾಯದ ಹೆಚ್ಚಳ, ಮಾರುಕಟ್ಟೆಯ ಅಭಿವೃದ್ಧಿ, ಜೀವನ ಮಟ್ಟದ ಸುಧಾರಣೆ, ದೇಶದ ರಫ್ತು ಹೆಚ್ಚಳ, ಕೈಗಾರಿಕೆಗಳ ಅಭಿವೃದ್ಧಿ. 28, ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವೇನು? ಇವರು ಗ್ರಾಮಗಳಿಗೆ ರಸ್ತೆ, ಚರಂಡಿ, ಕುಡಿಯುವ ನೀರು, ಬೀದಿ ದೀಪಗಳ ಸೌಲಭ್ಯ ಕೊಡ್ತಾರೆ. ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸ್ತಾರೆ. ಪ್ರಾಥಮಿಕ, ಮಾಧ್ಯಮಿಕ ಮತ್ತು ವಯಸ್ಕರ ಶಿಕ್ಷಣ ಜಾರಿಗೆ, ಕೃಷಿ, ಪಶುಪಾಲನೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆಯ ಅಭಿವೃದ್ಧಿ, ಕೆರೆಕಟ್ಟೆಗಳ ನಿರ್ಮಾಣ, ಹೂಳು ತೆಗೆಯೋದು, ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ, ಪಡಿತರ ವ್ಯವಸ್ಥೆ ಬಲಪಡಿಸೋದು,
ಗ್ರಾಮಗಳಲ್ಲಿ ವಯೋವೃದ್ಧರು, ಅಂಗವಿಕಲರು, ವಿಧವೆಯರನ್ನು ಗುರುತಿಸಿ ಸೌಲಭ್ಯ ಕೊಡೋದು. ಮುಂದೆ ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳನ್ನು ಕೇಳಿದ್ದಾರೆ. ಇಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ, ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ, ಅಂಚೆ ಮತ್ತು ದೂರವಾಣಿ ಸೇವೆಯಿಂದ ಬರುವ ಆದಾಯ, ಸಾರ್ವಜನಿಕ ಉದ್ಯಮಗಳ ಆದಾಯ, ನಾಣ್ಯ ಮತ್ತು ಟಂಕಸಾಲೆಯ ಆದಾಯ, ವಿವಿಧ ರೀತಿಯ ಶುಲ್ಕ ಮತ್ತು ದಂಡಗಳು. ಇನ್ನು ಜಾಗತಿಕ ಶಾಂತಿ ಸ್ಥಾಪನೆ ಮತ್ತು ಸಮಸ್ಯೆಗಳ ನಿವಾರಣೆಯಲ್ಲಿ ವಿಶ್ವಸಂಸ್ಥೆಯ ಸಾಧನೆ ಮಹತ್ವವಾದದ್ದು ಅಂತ ಕೇಳಿದ್ದಾರೆ. ಇಲ್ಲಿ ವಿಶ್ವಸಂಸ್ಥೆಯ ಸಾಧನೆಗಳನ್ನು ಬರೀಬೇಕು. ಇದು ಕೊರಿಯಾ ವಿವಾದ, ಸೂಯೆಜ್ ಕಾಲುವೆ ಬಿಕ್ಕಟ್ಟು, ವಿಯೆಟ್ನಾಂ ಸಮಸ್ಯೆಯನ್ನು ಬಗೆಹರಿಸದ, ಕಾಶ್ಮೀರ ಸಮಸ್ಯೆ, ಪ್ಯಾಲೆಸ್ತೇನ್ ಇಸ್ರೇಲ್ ವಿವಾದ ಪರಿಹಾರ, ನಿಶಸ್ತ್ರೀಕರಣದ ಸಾಧನೆ, ವಿಶ್ವ ಬ್ಯಾಂಕ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮೂಲಕ ಆರ್ಥಿಕ ವ್ಯಾಪಾರ ಸಮಸ್ಯೆಗೆ ಪರಿಹಾರ, WHO ಮೂಲಕ ರೋಗ ನಿವಾರಣೆ, ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ, ಮಾನವ ಹಕ್ಕುಗಳ ಜಾರಿಗೆ ಪ್ರಯತ್ನ, ವರ್ಣಭೇದ ನೀತಿ, ಸಾಮ್ರಾಜ್ಯಶಾಹಿತ್ವ, ವಸಾಹತುಶಾಹಿತ್ವ ಅಂತ್ಯ, ಜಾಗತಿಕ ತಾಪಮಾನ ಹೆಚ್ಚಳದಿಂದಾಗಿ ಪರಿಣಾಮಕ್ಕೆ ತಡೆ. ಇನ್ನು ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳು. ಸಂಘಟಿತ ಕಾರ್ಮಿಕರಿಗೆ ಕಾನೂನು ಕಾಯ್ದೆಗಳು ಬದ್ಧವಾಗಿರ್ತಾರೆ, ಅಸಂಘಟಿತ ಕಾರ್ಮಿಕರಿಗೆ ಕಾನೂನು ಕಾಯ್ದೆಗಳು ಇರೋದಿಲ್ಲ. ಸಂಘಟಿತ ಕಾರ್ಮಿಕರಲ್ಲಿ ನಿಶ್ಚಿತ ನಿಯಮ ಇದ್ದಾವೆ, ಅಸಂಘಟಿತ ಕಾರ್ಮಿಕರಲ್ಲಿ ನಿಶ್ಚಿತ ನಿಯಮ ಇಲ್ಲ. ಸಂಘಟಿತ ಕಾರ್ಮಿಕರಲ್ಲಿ ಏಣಿ ಶ್ರೇಣಿ ವ್ಯವಸ್ಥೆ ಅದ, ಅಸಂಘಟಿತ ಕಾರ್ಮಿಕರಲ್ಲಿ ಏಣಿ ಶ್ರೇಣಿ ವ್ಯವಸ್ಥೆ ಇಲ್ಲ. ಸಂಘಟಿತ ಕಾರ್ಮಿಕರ ಕಾರ್ಯಕ್ಷೇತ್ರ ಸಂಕುಚಿತ, ಅಸಂಘಟಿತ ಕಾರ್ಮಿಕರ ಕಾರ್ಯಕ್ಷೇತ್ರ ವಿಶಾಲ. ಆಮೇಲೆ ಸಂಘಟಿತ ಕಾರ್ಮಿಕರಿಗೆ ವೈದ್ಯಕೀಯ ಸೌಲಭ್ಯ ಇದೆ, ಅಸಂಘಟಿತ ಕಾರ್ಮಿಕರಿಗೆ ವೈದ್ಯಕೀಯ ಸೌಲಭ್ಯ ಇಲ್ಲ, ಬಟ್ ಸರ್ಕಾರ ಯೋಜನೆಗಳು ಜಾರಿ ಮಾಡ್ತಾರೆ. ಮುಂದೆ 1919 ಭಾರತ ಸರ್ಕಾರದ ಕಾಯ್ದೆಯ ಮುಖ್ಯಾಂಶಗಳು. ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿಯುತ ಸರ್ಕಾರವನ್ನು ಕೊಡ್ತಾರೆ. ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗದ ಜಾರಿಗೆ, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ರದ್ದತಿಗೆ ಅವಕಾಶ, ಭಾರತಕ್ಕೆ ಒಬ್ಬ ಹೈಕಮಿಷನರ್ ನೇಮಕ ಮಾಡ್ತಾರೆ, ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿ ಆಗ್ತದೆ, ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ನ ಬೇರ್ಪಡೆ, ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ. 32 ಎರಡನೇ ಮಹಾಯುದ್ಧದ ಪರಿಣಾಮಗಳು ಏನು? ಅತಿ ಹೆಚ್ಚಿನ ಸಾವು ನೋವು ಆಗ್ತದೆ, ಜಗತ್ತಿನ ರಾಜಕೀಯ ಮತ್ತು ಕಾರ್ಮಿಕ ಸಂರಚನೆ ಬದಲಾವಣೆ, ವಿಶ್ವಸಂಸ್ಥೆ ರಚನೆ, ರಷ್ಯಾ ಮತ್ತು ಅಮೆರಿಕ ವಿರೋಧಿ ಶಕ್ತಿಶಾಲಿ ಬನ, ಶೀತಲ ಸಮರ, ಏಷ್ಯಾ ಮತ್ತು ಆಫ್ರಿಕಾದ ವಸಾಹತುಗಳು ಸ್ವಾತಂತ್ರ್ಯ ಪಡೆಯಲು ಸಹಾಯಕ, ಅಣ್ವಸ್ತ್ರ ಪೈಪೋಟಿಗೆ ದಾರಿ, ಕೆಲ ರಾಷ್ಟ್ರಗಳು ವಸಾಹತುಗಳನ್ನು ಕಳೆದುಕೊಳ್ತಾವ. ಇಷ್ಟು ಬರಿಬೇಕು. ಮಣ್ಣಿನ ಸವೆತದ ದುಷ್ಪರಿಣಾಮಗಳ ಮೇಲೆ ಪ್ರಶ್ನೆ ಇತ್ತು. ನದಿಗಳನ್ನು ಹೂಳು ತುಂಬೋದು, ಪ್ರವಾಹ ಉಂಟಾಗೋದು, ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸೋದು, ಹೂಳು ತುಂಬೋದ್ರಿಂದ ನೀರನ್ನು ಸಂಗ್ರಹಿಸುವ ಅವುಗಳ ಸಾಮರ್ಥ್ಯ ಕಡಿಮೆ, ಭೂ ಸವೆತದಿಂದ ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆ, ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗೋದು, ಭೂ ಸವೆತ ವ್ಯವಸಾಯದ ಉತ್ಪಾದನೆಯ ಮೇಲೆ ಹೆಚ್ಚು ಪರಿಣಾಮ ಬೀರ್ತದೆ. 4 ಮಾರ್ಕ್ಸ್ ಕ್ವಶನ್. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರ. ನೇತಾಜಿ ಎಂದು ಪ್ರಸಿದ್ಧ, ಕಾಂಗ್ರೆಸ್ ಸಮಾಜವಾದಿ ಪಕ್ಷ, ಹರಿಪುರ ಅಧಿವೇಶನದ ಅಧ್ಯಕ್ಷರು, ಭಾರತೀಯ ರಾಷ್ಟ್ರೀಯ ಸೇನೆ, ಹಿಟ್ಲರ್ನ ಸಹಾಯ, ಆಜಾದ್ ಹಿಂದ್ ರೇಡಿಯೋ, ದೆಹಲಿ ಚಲೋ, ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಅಂತ ಪ್ರಮಾಣ, ಫಾರ್ವರ್ಡ್ ಬ್ಲಾಕ್, ಪ್ರತಿಷ್ಠಿತ ಹುದ್ದೆ ತ್ಯಜಿಸಿ ಚಳವಳಿಗೆ ಧುಮುಕ್ತಾರೆ, ವಿದೇಶದಲ್ಲಿದ್ದ ಭಾರತೀಯರ ಸಂಘಟನೆ ಅಂತಕ್ಕದ್ದನ್ನು ಬರಿಬೇಕು. ಇನ್ನು ನಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು: ಚಿನ್ನದ ಗಣಿ ಸುಧಾರಿಸ್ತಾರೆ, ಮಾರಿ ಕಣಿವೆ ಜಲಾಶಯ ನಿರ್ಮಾಣ ಮಾಡ್ತಾರೆ, ರೈಲು ಮಾರ್ಗ, ಆಸ್ಪತ್ರೆ ಸ್ಥಾಪಿಸ್ತಾರೆ, ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರ ಆರಂಭ, ಬೆಂಗಳೂರಿಗೂ ವಿದ್ಯುತ್ ಸರಬರಾಜು, ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿ, ಶಾಲಾ ಶುಲ್ಕ ರದ್ದು, ಹೆಣ್ಣು ಮಕ್ಕಳ ಶಿಕ್ಷಣದ ಏಳಿಗೆ, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, ವಿದ್ಯಾರ್ಥಿ ವೇತನ ಜಾರಿಗೆ, ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಅಂತ ಬರೀರಿ. ಇನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಭಾರತೀಯರ ಮೇಲೆ ಹೇಗೆ ಪ್ರಭಾವವನ್ನು ಬೀರಿತು? ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಅಂತ್ಯ ಆಗ್ತದೆ, ಭಾರತದ ವ್ಯವಹಾರಗಳನ್ನು ಬ್ರಿಟಿಷ್ ಪಾರ್ಲಿಮೆಂಟ್ನ ನಂತರ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ವರ್ಗಾವಣೆ ಆಗ್ತದೆ, ದೇಶಿ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದದ ಅಂಗೀಕಾರ, ಪ್ರಾದೇಶಿಕ ವಿಸ್ತರಣೆ ಕೈಬಿಡ್ತಾರೆ, ಸುಭದ್ರ ಸರ್ಕಾರ, ಕಾನೂನಿನ ಮುಂದೆ ಸಮಾನತೆ, ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಇಲ್ಲ, ಭಾರತೀಯರ ಪ್ರೀತಿ ಬೆಂಬಲ ಅಗತ್ಯತೆ ತಿಳಿತದ, ಭಾರತೀಯರ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿ ಸಿಗ್ತದ. ಇನ್ನು ಅರಣ್ಯಗಳು ಮಾನವ ಮತ್ತು ಪರಿಸರಕ್ಕೆ ಬಹಳಷ್ಟು ಉಪಯುಕ್ತ ಸಂಪನ್ಮೂಲವಾಗಿವೆ, ಸಮರ್ಥಿಸಿರಿ. ಶುದ್ಧ ವಾಯು, ಆಹಾರ ಮತ್ತು ಮೇವುಗಳ ಪೂರೈಕೆ, ಉತ್ತಮ ಮಳೆ ತರಲು ಸಹಾಯಕ, ಮಣ್ಣಿನ ಸವೆತದ ನಿಯಂತ್ರಣ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯತಾಣ, ಔಷಧಿ ಸಸ್ಯಗಳ ಆಗರ, ಪ್ರವಾಸಿಗರ ಆಕರ್ಷಣೆ, ಉದ್ಯೋಗ ಅವಕಾಶಗಳ ಒದಗಿಸೋದು, ಜೈವಿಕ ಪರಿಸರ ಸಮತೋಲನ ಕಾಪಾಡೋದು. 37 ಮಹಿಳಾ ಸ್ಥಾನವನ್ನು ಉತ್ತಮಪಡಿಸಲು ಭಾರತದಲ್ಲಿ ಕೈಗೊಂಡಿರುವ ಕ್ರಮಗಳು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಸ್ಥಾಪನೆ, ಉದ್ಯೋಗದಲ್ಲಿ ಮೀಸಲಾತಿ ಜಾರಿಗೆ,
ಮಹಿಳಾ ಆಯೋಗದ ರಚನೆ, ಮಹಿಳಾ ಅಭಿವೃದ್ಧಿ ನಿಗಮ ಸ್ಥಾಪನೆ, ಸಖಿ ಒನ್ ಸ್ಟಾಪ್ ಸೆಂಟರ್ ಜಾರಿಗೆ, ಮಹಿಳಾ ರಕ್ಷಣಾ ಕಾಯ್ದೆ ಜಾರಿಗೆ, ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ, ಸ್ಥಳೀಯ ಸಂಸ್ಥೆಗಳಲ್ಲಿ 50% ಮೀಸಲಾತಿ, ಮಹಿಳಾ ಸಹಾಯವಾಣಿ 1091, 33% ರಾಜಕೀಯ ಮೀಸಲಾತಿ, ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಜಾರಿ ಮಾಡಿದ್ದಾರೆ. ಇನ್ನು ಅವರೇ ನಿಮಗೆ ಭಾರತ ನಕ್ಷೆ ಕೊಟ್ಟಿದ್ದಾರೆ. ಈ ವರ್ಷ 5 ಸ್ಥಳಗಳನ್ನು ಗುರುತಿಸಲಿಕ್ಕೆ ಹೇಳಿದ್ದಾರೆ. ಕೋರಮಂಡಲ ತೀರ, ಬಾಕ್ರಾನಂಗಲ್ ಯೋಜನೆ, ಕಾಡ್ಲಾ ಬಂದರು, ಜೆಮ್ಶೆಡ್ಪುರ್, ನರ್ಮದಾ ನದಿ, ಗುವಾಹಟಿ, ಭದ್ರಾವತಿ. ಸೊ ಇಲ್ಲಿ ಏನು ಬರೀಬೋದು, ಮೇಲೆ ಬರ್ತಕ್ಕಂಥ ಬಾಕ್ರಾನಂಗಲ್ ಯೋಜನೆ, ಕಾಡ್ಲಾ ಬಂದರು, ನರ್ಮದಾ ನದಿ, ಭದ್ರಾವತಿ, ಕೋರಮಂಡಲ ತೀರ ಅಂತ ಇದನ್ನು ನಾವೇನು ಮಾಡಿದ್ವಿ, ಗುರುತಿಸಿದ್ದೀವಿ. ನೀವು ಇನ್ನಷ್ಟು ಸ್ಥಳಗಳನ್ನು ಗುರುತಿಸಿದ್ರು ಕೂಡ ಸರಿ ಆಗ್ತದೆ. ಪುಸ್ತಕದಲ್ಲಿ ಅವುಗಳನ್ನು ಪರಿಶೀಲಿಸಿಕೊಳ್ಳಿ. ಇಷ್ಟಿತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ದಯಮಾಡಿ ನಮ್ಮದೇ ಆಗಿರ್ತಕ್ಕಂಥ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳನ್ನು ಜಾಯ್ನ್ ಆಗಿ ಲೈವ್ ತರಗತಿಗಳನ್ನು ನೋಡಿ